ನಿರಂತರ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಾವು ಈ ಗೊಂಗೊಳ್ಳಿಯ ವೆಂಕಟರಮಣ ದೇವಸ್ಥಾನದ ಒಂದು ರಥೋತ್ಸವದ ಸಂದರ್ಭದಲ್ಲಿ ಇಲ್ಲಿ ಆಗಿರತಕ್ಕಂಥ ಕೆಲವೊಂದು ಈ ದೊಡ್ಡ ಒಂದು ಮಹೋತ್ಸವದ ಪ್ರಯುಕ್ತ ನಮಗೆ ಎರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಥೋತ್ಸವ ಕೂಡ ನಡೀತಾ ಇರ್ತದೆ. ಈ ರಥೋತ್ಸವ ಎನ್ನುವಂಥದ್ದು ನಮ್ಮ ಗೊಂಗೊಳ್ಳಿಯ ಒಂದು ದೊಡ್ಡ ಹಬ್ಬ ಅಂತ ನಾನು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಈ ದೇವಸ್ಥಾನದ ಒಂದು ನಮ್ಮ ಗೊಂಗೊಳ್ಳಿಯ ಗ್ರಾಮ ದೇವತೆ ಆಗಿರತಕ್ಕಂಥ ಶ್ರೀ ವೆಂಕಟರಮಣನ ಒಂದು ಸನ್ನಿಧಾನದಲ್ಲಿ ಇವತ್ತು ಒಂದು ರಥೋತ್ಸವ ನಡೀತಾ ಇದೆ. ಈ ರಥೋತ್ಸವಕ್ಕೆ ನಮ್ಮ ಊರಿನ ಎಲ್ಲ ನಾಗರಿಕರು ಅವರು ಇವರಂತಿಲ್ಲ ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಿಂದ ಕಾರ್ಯಕ್ರಮವನ್ನು ಮಾಡ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಅತಿ ವಿಜೃಂಭಣೆಯಿಂದ ಈ ಒಂದು ರಥೋತ್ಸವ ಎನ್ನುವಂಥದ್ದು ಇಲ್ಲಿ ನಡೀತದೆ. ಹಾಗೆ ಈ ರಥೋತ್ಸವದಲ್ಲಿ ವಿಶೇಷ ಏನಂತ ಹೇಳಿದರೆ ದೇವರಿನಲ್ಲಿ ಇಟ್ಟಿರ್ತಕ್ಕಂಥ ಒಂದು ಭಯ ಭಕ್ತಿ ಏನಂದೆ ಎಲ್ಲ ದೇವರು ನಮ್ಮದು ಇಲ್ಲಿ 5 ದೇವಸ್ಥಾನ ಇದೆ. ಆ 5 ದೇವಸ್ಥಾನದಲ್ಲಿ ಈ ಒಂದು ದೇವಸ್ಥಾನ ಎನ್ನುವಂಥದ್ದು ಒಂದು ಗ್ರಾಮ ದೇವಸ್ಥಾನ ಆಗಿರುತ್ತದೆ. ಇದು ಸಾಧಾರಣ 350 ವರ್ಷದ ಇತಿಹಾಸ ಇರ್ತಕ್ಕಂಥ ಒಂದು ದೇವಸ್ಥಾನ. ಇಲ್ಲಿ ನಮ್ಮ ಗುರುಗಳ ಒಂದು ಮಠವಾಗಿರುತ್ತದೆ. ಇದು ಮಲ್ಯಾರ ಮಠ ಅಂತ ಹೆಸರು ಬರಲಿಕ್ಕೆ ಕಾರಣವೇ ಅದು. ಹಾಗಾಗಿ ಈ ಒಂದು ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ಮುಖ್ಯವಾಗಿ ನಾನು ಹೇಳಬೇಕಂತ ಹೇಳಿದರೆ ಈ ರಥೋತ್ಸವ ಹೇಗೆ ನಡೀತದೆ ಅಂತ ಹೇಳಿದರೆ ಇಲ್ಲಿಂದ ದೇವಸ್ಥಾನದಿಂದ ಹೊರಟು ನಮ್ಮ ಹೈಸ್ಕೂಲಿನ ಅರಳಿಕಟ್ಟೆ ಹತ್ರ ಹೋಗಿ ಅಲ್ಲಿಂದ ಪುನಃ ತಿರುಗಿ ದೇವಸ್ಥಾನದ ಕಡೆಗೆ ಬರ್ತದೆ. ಅಲ್ಲಿ ಹೋಗುವ ಸಂದರ್ಭದಲ್ಲಿ ಎಲ್ಲರ ಏನು ಹೇಳ್ತೇವೆ ನಾವು ಕೈ ಜೋಡಿಸುವಂಥದ್ದಂದರೆ ಮುಖ್ಯವಾಗಿ ರಥೋತ್ಸವ ಹೋಗುವಾಗ ಸುಂಕಾಣಿ ಹಿಡಿಯುವವರು ಅನ್ನುವಂತಾದರೆ ಅದು ನಮ್ಮ ಗೊಂಗೊಳ್ಳಿಯ ಪಟೇಲರ ಮನೆತನದವರಿಗೆ ಅದೊಂದು ಕಾಯ್ದಿರಿಸ್ತಕ್ಕಂಥ ಒಂದು ವ್ಯವಸ್ಥೆ. ಹಾಗೆ ಕೂಡ ಅವರೊಂದಿಗೆ ಕೂಡ ನಮ್ಮ ಗೊಂಗೊಳ್ಳಿಯ ಅರ್ಕಾಟಿ ಸಮಾಜದವರು ಅವರು ಕೂಡ ಈ ಗೊಂಗೊಳ್ಳಿಯಲ್ಲಿ ಇದ್ದಾರೆ. ಅವರು ಕೂಡ ಹಿರಿಯರಿಂದ ಅದು ನಡೆದುಕೊಂಡು ಬಂದಿರತಕ್ಕಂಥ ಒಂದು ವ್ಯವಸ್ಥೆ. ಹಾಗೆಯೇ ನಮ್ಮ ಈ ಒಂದು ರಥೋತ್ಸವದ ಮೇಲೆ ಎಲ್ಲ ಇದು ಕಟ್ಟುವರು ನಮ್ಮ ದೇವಾಡಿಗ ಸಮುದಾಯದವರು. ಅವರು ಈ ಒಂದು ಸಮುದಾಯದವರು ಎಲ್ಲ ರಥವನ್ನು ಕಟ್ಟಿ ಸುಂದರವಾದಂಥ ಒಂದು ತೇರನ್ನು ನಿರ್ಮಿಸುತ್ತಾರೆ. ಇದೊಂದು ನಮಗೆ ಭಾಳ ನೋಡುವಂಥ ಒಂದು ಭಾಗ್ಯ. ಹಾಗೆ ಈ ಎಲ್ಲ ಒಂದು ಕಾರ್ಯಕ್ರಮವು ಅತಿ ವಿಜೃಂಭಣೆ ನಡೀತದೆ. ಹಾಗೆ ಕೂಡ ಮುಂದಿನ ದಿನಗಳಲ್ಲಿ ಮತ್ತು ಈ ವರ್ಷವೂ ಕೂಡ ವಿಶೇಷವಾಗಿರತಕ್ಕಂಥ ಏನಂತ ಹೇಳಿದರೆ ಸ್ವಾಮೀಜಿಯವರು ನಮ್ಮ ಈ ದೇವಸ್ಥಾನದಲ್ಲಿ ಇವತ್ತು ಬಂದು ಅವರ ಒಂದು ವಾರದ ಕಾಲ ಈ ದೇವಸ್ಥಾನದಲ್ಲಿ ಚಿತ್ತೈಸಿ ಈ ದೇವರ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಹಾಗೆ ನಮಗೆಲ್ಲರಿಗೂ ಕೂಡ ಶ್ರೀ ದೇವರಲ್ಲಿ ಅವರು ಪ್ರಾರ್ಥಿಸಿಕೊಂಡು ನಮ್ಮನ್ನೆಲ್ಲ ಆಶೀರ್ವದಿಸಿರುತ್ತಾರೆ. ಹಾಗಾಗಿ ಇದೊಂದು ಕೂಡ ನಮಗೆ ಒಂದು ವಿಶೇಷವಾದಂಥ ಸಂತೋಷದ ದಿನವಂತ ನಾನು ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಈ ಒಂದು ದೊಡ್ಡ ಜಾತ್ರೆಯ ಪ್ರಯುಕ್ತ ತಮಗೆಲ್ಲರಿಗೂ ಕೂಡ ನಾನು ಇನ್ನೊಮ್ಮೆ ಈ ವಿಷಯವನ್ನು ಸಲ್ಲಿಸುತ್ತಾ ನಮಸ್ಕಾರ. Police!
ಪ್ರಜ್ವಲ ಹಂಗಾರೆ